ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ಲಾಗಿ ಖಾರದ ಕಡುಬನ್ನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು ಮಾಡೋದು. ಏನೇನು ಬೇಕು ನೋಡೋಣ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆ, ಹಾಗೆ 1/4 ಕಪ್ಪಷ್ಟು ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಹೆಸರುಬೇಳೆ ಬೇಡ ಅಂದರೆ ಪೂರ್ತಿ ಕಡಲೆಬೇಳೆನೇ ನೆನೆಸಿಟ್ಕೊಳ್ಬೋದು. ಹಾಗೆ ತೆಂಗಿನಕಾಯಿ ತುರಿ ಒಂದು 2 ರಿಂದ 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಒಂದು 9, ಶುಂಠಿ ಒಂದು ಇಂಚಷ್ಟು, ಬೆಳ್ಳುಳ್ಳಿ ಒಂದು ಗೆಡ್ಡೆನ ಬಿಡಿಸಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಹಾಗೆ 2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟು ಹೂರ್ಣ ಮಾಡೋದಕ್ಕೆ ಬೇಕಾದಂಥ ಸಾಮಗ್ರಿಗಳು. ಮೊದಲಿಗೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿನ ರಫಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಈ ರೀತಿ ರಫಾಗಿ ಪೇಸ್ಟ್ ಆದಮೇಲೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀವಲ್ಲ, ಎಲ್ಲನೂ ನೀರು ಸೋರಿಸಿಟ್ಕೊಂಡಿದ್ದೀನಿ. ಇವೆರಡನ್ನೂ 1-2 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. ತುಂಬ ನೆನೆಸ್ಬೇಕು ಅಂತ ಏನಿಲ್ಲ. ಕಡಲೆಬೇಳೆ ಮತ್ತು ಹೆಸರುಬೇಳೆನ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ತುಂಬ ತರಿನೂ ಇರಬಾರ್ದು, ತುಂಬ ನುಣ್ಣಗೂ ಇರಬಾರ್ದು. ಆದರೆ ನೀರು ಹಾಕಬಾರ್ದು. ಸ್ವಲ್ಪನೇ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೆಂದಿರೋದ್ರಿಂದ ಬೇಗ ಆಗುತ್ತೆ, ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತರಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ರೆಡಿಯಾಗಿದೆ. ಈಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಹೆಸರುಬೇಳೆ ಇಷ್ಟು ಪೇಸ್ಟ್ ಮಾಡಿರೋದಕ್ಕೆ ತೆಂಗಿನಕಾಯಿ ತುರಿ ತೊಗೊಂಡಿದ್ವಲ್ಲ, ಹಸಿ ತೆಂಗಿನಕಾಯಿ ತುರಿ ಇದನ್ನು ಹಾಕ್ಕೊಳ್ತಿದ್ದೀನಿ. ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಆಗಿದೆ ಇಲ್ಲಿ, ನೀವು ಇನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಉಪಯೋಗಿಸ್ಕೊಳ್ಳಿ. ಹಾಗೆ ಪುದೀನ, ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಒಂದು ಸಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈನಲ್ಲಿ ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡು ಉಪ್ಪನ್ನ ಇವಾಗಲೇ ಬೇಕಾದ್ರೆ ಹಾಕ್ಕೊಳ್ಬೋದು, ಅಥವಾ ನೀವು ಮಾಡಬೇಕಾದ್ರೂ ಕೂಡ ಉಪ್ಪು ಹಾಕ್ಕೊಳ್ಬೋದು. ನಾನು ಹೂರಣ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಅದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ, ಬೇಯಿಸ್ಕೊಂಡಿಲ್ಲ. ಈಗ ಅಕ್ಕಿ ಹಿಟ್ಟು ಬೇಯಿಸ್ಕೊಳ್ಳೋಣ. ಹೂರಣ ರೆಡಿ ಇದೆ. 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ದೋಸೆ ರೈಸು, ತೊಳೆದು ಸ್ವಲ್ಪ ನೆರಳಲ್ಲಿ ಒಣಗಿಸಿ ಮಿಲ್ ಮಾಡಿಸಿರೋಂಥ ದೋಸೆ ರೈಸ್ ಇದು. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಹಿಟ್ಟಿನ ಮೆಜರ್ಮೆಂಟು ತುಂಬ ಕರೆಕ್ಟಾಗಿರುತ್ತೆ. ಗಂಟು ಆಗಲ್ಲ, ಗಟ್ಟಿ ಆಗಲ್ಲ, ತೆಳ್ಳಗಾಗಲ್ಲ, ಏನೂ ಇಲ್ಲ. ಮಾಡಿ ನೋಡಿ ನೀವು ಒಂದ್ಸಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಸ್ವೀಟ್ ಕಡುಬಾದರೆ ಸ್ವಲ್ಪ ಉಪ್ಪಿನ ಪ್ರಮಾಣನ ಸ್ವಲ್ಪ ಹಾಕಿದ್ರೆ ಸಾಕು, ಒಂದು 3-4 ಪಿಂಚ್ ಹಾಕಿದ್ರೆ ಸಾಕು. ಅದೇ ಖಾರ ಕಡುಬಾಗಿರೋದ್ರಿಂದ ಉಪ್ಪು ರುಚಿ ಕರೆಕ್ಟಾಗಿ ಹಾಕಬೇಕಾಗುತ್ತೆ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀವು ಕಡುಬು ಮಾಡೋಕ್ಕೆ ಏನಾದ್ರು ಹೊಸಬ್ರಾಗಿದ್ದರೆ 1 ಸೌಟಷ್ಟು ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಅದು ಯಾಕೆ ಅಂತೇಳಿ ಆಮೇಲೆ ಹೇಳ್ತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಅಥವಾ ಎಣ್ಣೆ ಏನು ಬೇಕಾದ್ರೂ ಹಾಕ್ಕೊಳ್ಬೋದು. ನೀರು ಕುದಿಬೇಕಾದಾಗ ತುಪ್ಪ ಹಾಕಿದ್ರು ಕೂಡ ನಡೆಯುತ್ತೆ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ 1 ಸೌಟು ಎಕ್ಸ್ಟ್ರಾ ಹಾಕಿದ್ವಲ್ಲ, ಆ ನೀರನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನೀರು ಚೆನ್ನಾಗಿ ಕುದಿಬೇಕಾದ್ರೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ನಾವು ರಾಗಿ ಮುದ್ದೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡೋಂಥದ್ದು. ಇದನ್ನು ಎಷ್ಟೇ ಪ್ರಮಾಣದಲ್ಲಿ ತೊಗೊಂಡು 1:2 ಮೆಜರ್ಮೆಂಟ್ನಲ್ಲಿ ತೊಗೊಳ್ಬೇಕಾಗುತ್ತೆ ನೀರನ್ನ. ಒಂದು ಸ್ವಲ್ಪ ಕೂಡ ಗಂಟಾಗಲ್ಲ, ತುಂಬ ಚೆನ್ನಾಗಾಗುತ್ತೆ. ನೀವು ಸ್ವಲ್ಪ ಅಗಲವಾಗಿರೋಂಥ ಈ ಥರ ರೊಟ್ಟಿ ಕಡ್ಡಿ ತೊಗೊಂಡ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು, ಅಲ್ಲೇ ನಾದ್ಕೊಳ್ಬೋದು. ನಾವು ಮತ್ತೆ ಹೊರಗಡೆ ನಾದಬೇಕಾದ ಅವಶ್ಯಕತೆ ಇಲ್ಲ. ನಾವು ರಾಗಿ ಮುದ್ದೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ಕೊಳ್ಬೋದು. ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಹಿಟ್ಟು. ನಿಮಗೇನೋ ಹೊಸಬ್ರಾಗಿದ್ದರೆ ನಿಮಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಗಟ್ಟಿ ಆಗುತ್ತೆ ಅನ್ನೋ ಒಂದು ಗಾಬರಿ ಭಯ ಏನಾದ್ರು ಇದ್ದರೆ ಎಕ್ಸ್ಟ್ರಾ ಇರಲಿ ಅಂತೇಳಿ 1 ಸೌಟ್ ನೀರು ಹಾಕಿದ್ದು. ನೀರನ್ನ ನಾನಿಲ್ಲಿ ಉಪಯೋಗಿಸ್ಕೊಳ್ಳಲ್ಲ. ನಿಮಗೆ ಏನಾದರೂ ಆತಂಕ ಇದ್ದರೆ ಅದು ದೂರ ಆಗಲಿ ಅಂತೇಳಿ ಅಷ್ಟೇ ಆ ಟಿಪ್ಸ್ ಹೇಳಿದ್ದೀನಿ. ಕರೆಕ್ಟಾಗಿ 1 ಕಪ್ಗೆ 2 ಕಪ್ಪಷ್ಟು ನೀರು ಕರೆಕ್ಟಾಗಿ ಆಗುತ್ತೆ 1 ಕಪ್ ಅಕ್ಕಿ ಹಿಟ್ಟಿಗೆ. ಚೆನ್ನಾಗಿ ನೋಡಿ, ನಾನೀಗ ಯಾವ ರೀತಿ ನಾದ್ತಾ ಇದ್ದೀನಿ ಆ ರೀತಿಯೇ ನಾದಬೇಕು. ನೋಡಿ, ಅದು ಸ್ವಲ್ಪ ಮಿಕ್ಸ್ ಮಾಡೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಥರ ನಾದಬೇಕಾದಾಗ ಒಂದು 3 ನಿಮಿಷದಷ್ಟು ಮುಚ್ಚಿಟ್ಟು ನಂತರ ಪ್ಲೇಟ್ ತೆಗೆದು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈಗ ತೆಗೆದು ಕೈ ಮಾಡ್ಕೊಂಡು ಕೂಡ ನೋಡ್ಕೊಂಡಿದ್ದೀನಿ, ಅಂಟ್ತಾ ಇಲ್ಲ. ನೋಡಿ, ಬಾಣಲೆ ಬಿಟ್ಟು ನೀಟಾಗಿ ಬರಬೇಕದು. ಅಷ್ಟು ಚೆನ್ನಾಗಿ ಅಲ್ಲೇ ನಾದ್ಕೊಳ್ಬೋದು ನಾವು. ಚೆನ್ನಾಗಿ ನಾದಿದ್ದು ಆಗಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಈಗ ಇದನ್ನು ಮುದ್ದೆ ಕಟ್ಕೊಂಡು ಆದಷ್ಟು ಹಾಟ್ ಬಾಕ್ಸ್ನಲ್ಲಿ ಇಟ್ಕೊಂಡ್ರೆ ನೀವು ತುಂಬ ಉಪಯೋಗ ಆಗುತ್ತೆ. ಎಷ್ಟೊತ್ತಿಗೆ ಮಾಡೋದು ಸ್ವಲ್ಪ ಮಾಡೋದು ನಿಧಾನ ಆದರೂ ಕೂಡ ಮುದ್ದೆ ಬಿಸಿಯಾಗೇ ಇರುತ್ತೆ. ನಿಮಗೆ ಮುದ್ದೆ ಹಾರೋದ್ಮೇಲೆ ನೀವು ಏನಾದ್ರು ಕಡುಬು, ಶಾವಿಗೆ ಏನೇ ಮಾಡೋಕ್ಕೋದ್ರು ಅದು ಅಲ್ಲಲ್ಲೇ ಮುರಿದೋಗುತ್ತೆ ಅಥವಾ ಕಟ್ಟಾಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಂಗೆ ಮಾಡಬೇಕು. ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಡಿ, ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು. ನಿಮಗೆ ಯಾವ ಸೈಜಿಗೆ ಬೇಕಾಗುತ್ತೆ ಕಡುಬು ಆ ಸೈಜಿಗೆ ಉಂಡೆಗಳು ಮಾಡಿ ಹಾಟ್ ಬಾಕ್ಸಿಗೆ ಎತ್ತಿಟ್ಕೊಳ್ಬೋದು. ನಾನು ಸಣ್ಣ ಉಂಡೆಗಳು ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನನಗೆ ಬಾಳೆ ಎಲೆ ಸಿಗಲಿಲ್ಲ, ಹಾಗಾಗಿ ಹಳದಿ ಎಲೆ ಉಪಯೋಗಿಸ್ಕೊಂಡಿದ್ದೀನಿ. ಹಳದಿ ಎಲೆ ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ ಈ ಥರ ಕಡುಬು ಮಾಡುವಾಗ. ಅಥವಾ ಹಬೆಯಲ್ಲಿ ಬೇಯಿಸೋಂಥ ಐಟಮ್ಸ್ ಇದ್ದರೆ ತುಂಬ ರುಚಿ ಬರುತ್ತೆ.
ನಾನು ಈ ಸೈಜ್ನಲ್ಲಿ ಉಂಡೆಗಳು ಮಾಡ್ಕೊಂಡಿದ್ದೀನಿ. ಒಂದು 9 ಉಂಡೆಗಳಾಗಿದೆ 1 ಕಪ್ಪು ಅಕ್ಕಿ ಹಿಟ್ಟಿಗೆ. ಈ ರೀತಿ ಚೆನ್ನಾಗಿ ಇನ್ನೊಂದು ಸಲ ಬೇಕಾದ್ರೆ ನಾದ್ಕೊಳ್ಬೋದು. ಒಂದು ಸ್ವಲ್ಪ ಕೂಡ ಗಂಟಾಗೋದಿಲ್ಲ. ನಿಮ್ಗೆ ತುಂಬ ಚೆನ್ನಾಗಿ ಮುದ್ದೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ ಅಂತೇಳಿ. ಕೈ ಕೂಡ ಸ್ವಲ್ಪ ಕೂಡ ಅಂಟ್ಕೊಳ್ತಾ ಇಲ್ಲ. ಚೆನ್ನಾಗಿ ಬೆಂದಿದ್ರೆ ಈ ರೀತಿ ಅಂಟ್ಕೊಳ್ಳೋದಿಲ್ಲ. ಮತ್ತು ಕಡುಬು ಮಾಡುವಾಗಲೂ ಅಷ್ಟೇ ಮುರಿದೋಗೋದಿಲ್ಲ, ಅಲ್ಲಲ್ಲೇ ಕಟ್ಟಾಗೋದಿಲ್ಲ ಚೆನ್ನಾಗಿ ಬೇಯಿಸೋದ್ರಿಂದ. ನಾನು 3-4 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ ಹಿಟ್ಟನ್ನ. ಈಗ ಕಡುಬಿಗೆ ಹಿಟ್ಟುಗಳ ಉಂಡೆಗಳೆಲ್ಲ ರೆಡಿ ಆಗಿದೆ. ಈಗ ಒಂದು ಕವರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ತೊಗೊಂಡು, ಎಣ್ಣೆ ಅಥವಾ ತುಪ್ಪ ಏನು ಬೇಕಾದ್ರೂ ಸವರ್ಕೊಳ್ಬೋದು. ಮೊದಲು ಒಂದು ಕಡುಬಿಗೆ ಸವರ್ಕೊಂಡ್ರೆ ಸಾಕು, ಪದೇ ಪದೇ ಸವರ್ಬೇಕಂತಿಲ್ಲ. ನಾನು ಮಾಡೋ ಕಡುಬು ಸ್ವಲ್ಪ ಸಿಂಪಲ್ ಮೆಥಡೇ, ಈಸಿಯಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಈ ಥರ ಅದೇ ಕವರ್ನ ಮುಚ್ಚಿಬಿಟ್ಟು ಒಂದು ಪ್ಲೇಟ್ ತೊಗೊಂಡು ಪ್ರೆಸ್ ಮಾಡಿದ್ರೆ ಸಾಕು. ಮುದ್ದೆ ಬಿಸಿ ಬಿಸಿ ಇರೋದ್ರಿಂದ ನಿಮಗೆ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೂ ಕೂಡ ನೀವು ಒತ್ತಬೇಕಾದ್ರೂ ಕೂಡ ಕಿತ್ತೋಗುತ್ತೆ ಅನ್ನೋ ಚಾನ್ಸ್ ಇದ್ರೂ ಕೂಡ ಈ ಥರ ಮೆಥಡ್ನಲ್ಲಿ ಕಿತ್ತೋಗೋದಿಲ್ಲ, ಸ್ವಲ್ಪ ಕೂಡ ಕಟ್ಟಾಗೋದಿಲ್ಲ. ಸೈಡ್ ಕೂಡ ತುಂಬ ನೀಟಾಗಿ ಬಂದಿದೆ ನೋಡಿ. ಈ ರೀತಿ ನಾವು ಏನು ಹೂರಣ ರೆಡಿ ಮಾಡ್ಕೊಂಡಿದ್ವಿ ಕಡಲೆಬೇಳೆದು, ಅದನ್ನು ಮಧ್ಯದಲ್ಲಿ ಇಟ್ಕೊಂಡು ನೀಟಾಗಿ ಕವರ್ನಲ್ಲಿ ಇದ್ದಂಗೆನೇ ಫೋಲ್ಡ್ ಮಾಡ್ಕೊಳ್ಬೋದು. ಎಡ್ಜಸ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಇದಕ್ಕೇನು ಶೇಪ್ ಕೊಡೋ ಅವಶ್ಯಕತೆಯೇ ಇಲ್ಲ. ಹೀಗೆ ತುಂಬಾ ಚೆನ್ನಾಗಿದೆ ನೋಡಿ. ಇದನ್ನೆಲ್ಲ ಒಂದು ಪ್ಲೇಟಿಗೆ ಇಟ್ಕೊಳ್ಳಿ. ನಿಮ್ಗೆ ಒಂದು ಸಲ ಹಬೆನಲ್ಲಿ ಬೇಯಿಸೋದಕ್ಕೆ ಎಷ್ಟು ಆಗುತ್ತೆ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳಿ. ಒಂದು ಸಲ ಬೇಯಿಸ್ಕೊಳ್ಳಿ. ಹಾಟ್ ಬಾಕ್ಸಲ್ಲೇ ಮುದ್ದೆ ಇರೋದ್ರಿಂದ ನಿಮ್ಗೆ ಮತ್ತೆ ಯಾವಾಗ ಬೇಕೋ ಆವಾಗ ಮತ್ತೆ ಮಾಡ್ಕೊಳ್ಬೋದು. ನಾನೀಗ ಒಂದು 3 ಅಷ್ಟೇ ಕಡುಬನ್ನ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ನೀವೀಗ ಇದನ್ನು ರೆಡಿ ಮಾಡೋಷ್ಟರಲ್ಲಿ ನೀವು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಕೊಳ್ಬೇಕು. ನೀರು ಆಗಲೇ ಕಾಯ್ತಾ ಇದೆ. ನೀರು ಚೆನ್ನಾಗಿ ಕುದಿಬೇಕಾದ್ರೆ ಕಡುಬು ಇಡಬೇಕಾಗುತ್ತೆ ನೋಡಿ. ಎಷ್ಟು ಸಿಂಪಲ್ ಅಲ್ಲ, ಒಂದೊಂದು ನಿಮಿಷಕ್ಕೇ ಕಡುಬು ಒಂದು ಕೆಲಸ ಮುಗ್ದೋಗ್ತಾ ಇದೆ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ, ಹೊಗೆ ಕೂಡ ಬರ್ತಾ ಇದೆ. ಈಗ ಪ್ಲೇಟ್ ಹಾಕ್ಕೊಂಡಿದ್ದೀನಿ, ಇಡ್ಲಿ ಪ್ಲೇಟು. ಅದ್ರ ಮೇಲ್ಗಡೆ ಹಳದಿ ಎಲೆ ಹಾಕ್ಕೊಳ್ತಿದ್ದೀನಿ, ಅರಿಶಿನ ಕೊಂಬಂದು. ಅದ್ರ ಮೇಲೆ ನಾವು ಮಾಡ್ಕೊಂಡಂಥ ಖಾರದ ಕಡುಬನ್ನ ಇಟ್ಕೊಳ್ತಾ ಇದ್ದೀನಿ. ಹಬೆನಲ್ಲಿ 15ರಿಂದ ಒಂದು 17 ನಿಮಿಷ ಅಥವಾ 20 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಒಂದು 17 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ನಂತರ ಲೋ ಫ್ಲೇಮ್ನಲ್ಲಿ ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮೇಲೆ ಮುಟ್ಟಿ ಕೂಡ ನೋಡಬಹುದು. ಸ್ವಲ್ಪ ಬಿಸಿ ಇದ್ದಾಗೆ ತೆಗಿಬೇಡಿ, ಸ್ವಲ್ಪ ಅಂಟದಂಗೆ ಆಗುತ್ತೆ. ಸ್ವಲ್ಪ ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಹಳದಿ ಫ್ಲೇವರ್ ಕೂಡ ಸೇರಿದ್ರಿಂದ ತುಂಬ ರುಚಿಯಾಗಿರುತ್ತೆ. ಇದು ಖಾರದ ಚಟ್ನಿ ಜೊತೆಗೆ ಅಥವಾ ಸಾಂಬಾರು ಅಥವಾ ಗ್ರೇವಿಗಳ ಜೊತೆಗೂ ಕೂಡ ತಿನ್ನಬಹುದು, ಅಥವಾ ಬರೀ ತುಪ್ಪ ಹಾಕ್ಕೊಂಡು ಕೂಡ ತಿನ್ನಬಹುದು. ಸ್ವಲ್ಪ ನೀವು ಕಡುಬು ಮಾಡಬೇಕಾದಾಗಲೇ ಸ್ವಲ್ಪ ಜಾಸ್ತಿ ಖಾರ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಇದೆ ಅಂತ. ತುಂಬ ಚೆನ್ನಾಗಿ ಬೆಂದು ಗಟ್ಟಿಯಾಗಿರುತ್ತೆ ಕಡಲೆಬೇಳೆದು, ತುಂಬ ರುಚಿಯಾಗಿರುತ್ತೆ. ನೋಡಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಅಂತೇಳಿ. ನೀವು ಕೂಡ ಈ ಗಣೇಶನ ಹಬ್ಬಕ್ಕೆ ಒಂದು ಸಲ ಮಾಡ್ಕೊಂಡು ನೋಡಿ. ಗಣೇಶ ಹಬ್ಬ ಬರೋದಕ್ಕಿಂತ ಮುಂಚೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ ಬಾಯ್, ಥ್ಯಾಂಕ್ ಯು.